ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಗಂಗಾವತಿಯ ಜೈ ಭೀಮ್ ನಿವಾಸಿಗಳಿಗೆ ಹಕ್ಕುಪತ್ರಗಳ ವಿತರಣೆ. ಎಫ್ ರಾಘವೇಂದ್ರ ಪರಿಶ್ರಮಕ್ಕೆ ಸ್ವಾಗತ. ಭಾರದ್ವಾಜ್. ಕಳೆದ 25-30 ವರ್ಷಗಳಿಂದ ಗಂಗಾವತಿ ನಗರದ ಜೈ ಭೀಮ್ ನಗರದ ನಿವಾಸಿಗಳು ಯಾವುದೇ ಹಕ್ಕುಪತ್ರವಿಲ್ಲದೆ, ಮೂಲ ಸೌಕರ್ಯಗಳಿಲ್ಲದೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದರು. ಈ ನಿವಾಸಿಗಳ ಗೋಳು ಮುಗಿಲು ಮುಟ್ಟಿತ್ತು. ಅವರ ಪರವಾಗಿ ಕ್ರಾಂತಿ ಚಕ್ರ ಬಳಗ ಸಂಘಟನೆಯು ವಿವಿಧ ಸಂಘಟನೆಗಳೊಂದಿಗೆ ಹಾಗೂ ಕೆಲವು ದಲಿತ ಮುಖಂಡರೊಂದಿಗೆ ಈ ಹಿಂದೆಯೇ ಹೋರಾಟ ಮಾಡಿತ್ತು. ಆದರೆ ಈಗಿನ ನಗರಸಭೆ ಸದಸ್ಯ ಎಫ್ ರಾಘವೇಂದ್ರರವರ ಹೋರಾಟದ ಪರಿಶ್ರಮ ಜೈ ಭೀಮ್ ನಿವಾಸಿಗಳಿಗೆ ನ್ಯಾಯ ಒದಗಿಸಿದಂತಾಗಿದೆ. ಎಫ್ ರಾಘವೇಂದ್ರರವರ ಪ್ರಾಮಾಣಿಕ ಹೋರಾಟಕ್ಕೆ ಜಯ ಸಿಕ್ಕಿರುವುದು ಅತೀವ ಸಂತಸ ತಂದಿದೆ ಎಂದು ಕ್ರಾಂತಿ ಚಕ್ರ ಬಳಗದ ಅಧ್ಯಕ್ಷರಾದ ಭಾರದ್ವಾಜ್ ಹರ್ಷ ವ್ಯಕ್ತಪಡಿಸಿದರು. ಅವರು ಇಂದು ತಮ್ಮ ಕ್ರಾಂತಿ ಚಕ್ರ ಬಳಗ ಕಾರ್ಯಾಲಯದ ಆವರಣದಲ್ಲಿ ಪತ್ರಿಕಾ ಹೇಳಿಕೆ ನೀಡಿ ಮಾತನಾಡಿದರು. ಎಫ್ ರಾಘವೇಂದ್ರರವರು ಉತ್ತಮ ಜನನಾಯಕರಾಗಿದ್ದು, ಜೈ ಭೀಮ್ ನಗರದ ನಿವಾಸಿಗಳ ಪರವಾಗಿ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಸಚಿವರ ಜೊತೆ ಮಾತನಾಡಿ ಕರ್ನಾಟಕದ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧಿಕಾರಿಗಳ ಸಹಕಾರದಿಂದ ಈ ನಿವಾಸಿಗಳಿಗೆ ಹಕ್ಕುಪತ್ರ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಂಬರುವ ನಗರಸಭೆ ಚುನಾವಣೆಯಲ್ಲಿಯೂ ಜನರು ಅವರನ್ನು ಬೆಂಬಲಿಸುವಂತೆ ಕರೆ ನೀಡಿದರು. ಮುಂದಿನ ಅವಧಿಯಲ್ಲಿಯೂ ಎಫ್ ರಾಘವೇಂದ್ರ ಅವರು ಸಾರ್ವಜನಿಕರ ಪರವಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಗಂಗಾವತಿ ನಗರಕ್ಕೆ ಮಾದರಿ ನಗರಸಭಾ ಸದಸ್ಯರಾಗಲಿ ಎಂದು, ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಿ ಬೆಳೆಯಲಿ ಎಂದು ಆಶಿಸಿದರು. ಜೈ ಭೀಮ್ ನಗರ ಹಕ್ಕುಪತ್ರಗಳನ್ನು ನೀಡಿದ್ದ ಸರ್ಕಾರಕ್ಕೆ ನನ್ನ ಅಭಿನಂದನೆ. ಸುಮಾರು 40 ವರ್ಷಗಳಿಂದ ಷಣ್ಮುಖಪ್ಪ, ನಾನು ಮತ್ತೆ ನಮ್ಮ ಇನ್ನು ಉಳಿದ ನಾಯಕರೆಲ್ಲ ಸೇರಿ ಅದನ್ನು ಪ್ರಾರಂಭ ಮಾಡಿದ್ವಿ. ಅದು ಹೋರಾಟ ಇಲ್ಲಿ ಎಫ್ ರಾಘವೇಂದ್ರ ಕೈಯಲ್ಲಿ ಒಂದು ದೀರ್ಘ ಹೋರಾಟ ಆಗಿ ಈ ಗೆದ್ದಿದ್ದು ನನಗೆ ಭಾಳ ಸಂತೋಷ ಆಯಿತು. ಎಫ್ ರಾಘು ಅವರು ಭಾಳ ಹಠ ಹಿಡಿದು ಅದನ್ನು ಸಾಧನೆ ಮಾಡ್ಯಾರ. ಅವ್ರಿಗೆ ಒಳ್ಳೆಯ ಗೆಲುವು ಸಿಗಲಿ ಅಂತ, ಮುಂದಿನ ಚುನಾವಣೆ ಕೂಡ ಅವ್ರಿಗೆ ಅನುಕೂಲ ಆಗಲಿ ಅಂತ ಹಾರೈಸ್ತೇನೆ. ಈಗ ಅಲ್ಲಿ ಛಲವಾದಿ ಸಮಾಜದವರು, ಕೆಲವು ಮುಖಂಡರು, ದೊಡ್ಡ ಭೋಜಪ್ಪ, ಸಣ್ಣ ಭೋಜಪ್ಪ, ಇನ್ನಿತರ ಮುಖಂಡರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅವರು ಮುದಿಯಪ್ಪ, ಅವ್ರಿಗೆ ಸಹಿತ ನಾನು ಅಭಿನಂದನೆಗಳು ಹೇಳ್ತೀನಿ. ಇನ್ನು ಮುಂದೆ ಇಂಥವು ಏನಿದ್ರು ಹೋರಾಟಗಳು ಎಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ ನಮ್ಮವ್ರಿಗೆ ಆಹ್ವಾನ ಕೊಡ್ತಾ ನಾನು ಇದರ ಬಗ್ಗೆ ಮತ್ತು ಮುಂದೆ 53 ಸರ್ವೆ ನಂಬರ್ನಲ್ಲಿ ಎಲ್ಲರನ್ನೂ ಖಾಲಿ ಮಾಡಿಸಿ ತಹಸೀಲ್ ಆಫೀಸು, IB, ಇವು ನ್ಯಾಯಪಾಲಕರ ಮನೆ ಕ್ವಾರ್ಟರ್ಸು ಎಲ್ಲ ಕಟ್ಟಲಾಗೈತಿ. ಅಲ್ಲಿ ಕೂಡ ಭಾಳ ಭೂಮಿ ಐತೆ. ಆ ಭೂಮಿ ಸಹಿತ ಹಿಂಗೆ ಮೊದಲು ಇದ್ದ ಹೋರಾಟ ಮಾಡೋರು ಹಕ್ಕುಪತ್ರಗಳು ಕೊಡ್ಬೇಕಂತ ನಾನು ಒತ್ತಾಯ ಮಾಡಿ, ನನ್ನ ಇದು ಕ್ರಾಂತಿ ಚಕ್ರ ಬಳಗ ನನ್ನ ಸಂಘಟನೆ. ಆ ಕ್ರಾಂತಿ ಚಕ್ರ ಬಳಗದಿಂದನೇ 40 ವರ್ಷಗಳಿಂದ ಇದು ಜೈ ಭೀಮ್ ಹೋರಾಟ ಮಾಡ್ಕೊಂತ ಬಂದಿದ್ವಿ. ಹಿಂಗಾಗಿ ಒಂದು ಹಂತಕ್ಕೆ ಸಿಕ್ಕೈತೆ. ಈಗ ಸರ್ವೆ ನಂಬರ್ 53 ಕೂಡ ನಾವು ದೊಡ್ಡ ಹೋರಾಟ ಮಾಡಿದ್ವಿ. ಆ ಸರ್ವೆ ನಂಬರ್ 53 ಕೂಡ ಬಡವರಿಗೆ ಕೊಡಬೇಕು ಅಂತ ನಾನು ಒತ್ತಾಯಿಸ್ತೇನೆ. ಸರ್ಕಾರಕ್ಕೆ ಅಭಿನಂದಿಸುತ್ತಾ ನಾನು ಮುಂದಿನ ಚುನಾವಣೆ ಒಳಗಾಗಿ ಅವರನ್ನು ತಮ್ಮ ಕ್ಷೇತ್ರದಲ್ಲಿ, ಬದಲಾದ ಕ್ಷೇತ್ರದಲ್ಲಿ ಜನರನ್ನು ಕಟ್ಟಿಕೊಂಡು ಹೋರಾಟ ಮಾಡಬೇಕು. ಆ ಬದಲಾದ ಕ್ಷೇತ್ರ ಅಭಿವೃದ್ಧಿ ಬಗ್ಗೆ ಕೂಡ ಅವರು ತಲೆ ಕೆಡಿಸ್ಕೋಬೇಕು. ಈಗ ಮುಂದಿನ ಚುನಾವಣೆಯಲ್ಲಿ ರಾಘು ಅವರಿಗೆ ಸಾರ್ವಜನಿಕರು ಮತದಾನ ಮಾಡಿ ಗಂಗಾವತಿಯಲ್ಲಿ ನಂಬರ್ ಒನ್ ನಗರಸಭಾ ಸದಸ್ಯರಾಗಿ ಆಯ್ಕೆ ಆಗಲಿ ಅಂತ ನಾನು ಒತ್ತಾಯಿಸ್ತೀನಿ. ಅವರಿಂದಿಗೆ ನಾನು ಯಾವತ್ತಿಗೆ ಅವರಿಂದಿಗೆ ನಾನು ಹೇಳ್ತೀನಿ. ಎಫ್ ರಾಘು ಅವರು ನನ್ನ ಸ್ನೇಹಿತರ ಮಗ. ಎಫ್ ಷಣ್ಮುಖಪ್ಪ ಅವರು ನಾವು ಸ್ನೇಹಿತರು. ಇಬ್ಬರು ಒಂದೇ ವರ್ಷದಲ್ಲಿ ರಾಜಕೀಯಕ್ಕೆ ಬಂದು ಈ ಎಫ್ ರಾಘು ಅವರು ನನಗೆ ಭಾಳ ಗೌರವ ಕೊಡ್ತಾರೆ. ಆದರೂ ನಾನು ಜೀವಂತ ಇರೋವರೆಗೆ ಎಫ್ ರಾಘುವನ್ನು ಕೈ ಬಿಡೋದಿಲ್ಲ. ಅವರು ಎಲ್ಲೇ ಕಾಂಟೆಸ್ಟ್ ಮಾಡಲಿ ಅವರಿಗೆ ಜನರು ಓಟ್ ಹಾಕೋದು ನಾನು ಹೇಳ್ಕೊಳ್ತೀನಿ. ಎಫ್ ರಾಘುನವರು ಮುಂದಿನ ಚುನಾವಣೆಯಲ್ಲಿ ಕೂಡ ಗೆದ್ದು ಮುನ್ಸಿಪಾಲ್ಟಿಯಲ್ಲಿ ಪ್ರಥಮ ಸ್ಥಾನಕ್ಕೆ ಇರಲಿ ಅಂತ ನಾನು ಹಾರೈಸ್ತೀನಿ.
ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.